ಬೆಂಗಾಲದಲ್ಲಿ ಮೊದಲಿನಿಂದಲೂ ಕೂಡ ಇದರ ಬಗ್ಗೆ ಭಾಳ ಹೋರಾಟಗಳು ನಡೆಯಿತು. SIRನ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಭಾಳ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಎಲೆಕ್ಷನ್ ಕಮಿಷನ್ನವರು ಅವರು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂಥೇಳಿ ಶ್ರೀಮತಿ ಮಮತಾ ಬ್ಯಾನರ್ಜಿ ಅವರು ಹೋರಾಟವನ್ನೇ ಮಾಡಿದರು. ಇವತ್ತು ಅದು ಎದ್ದು ಕಾಣಿಸ್ತಾ ಇದೆ. SIRನ ಅವರು ತಿದ್ದಿ ಮಾಡಿ ವೋಟರ್ಸನ್ನು ಮ್ಯಾನಿಪುಲೇಟ್ ಮಾಡಿದರು ಅನ್ನುವಂಥ ಅಂಶ ಏನಿತ್ತು, ಬಹುಶಃ ಅದು ಕೂಡ ಈ ಫಲಿತಾಂಶಕ್ಕೆ ಕಾರಣ ಅಂಥೇಳಿ ಹೇಳಬೇಕಾಗುತ್ತೆ. ಬೆಂಗಾಲದಲ್ಲಿ ಮೊದಲಿನಿಂದಲೂ ಕೂಡ ಇದರ ಬಗ್ಗೆ ಭಾಳ ಹೋರಾಟಗಳು ನಡೆಯಿತು. SIRನ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಭಾಳ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಎಲೆಕ್ಷನ್ ಕಮಿಷನ್ನವರು ಅವರು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂಥೇಳಿ ಶ್ರೀಮತಿ ಮಮತಾ ಬ್ಯಾನರ್ಜಿ ಅವರು ಹೋರಾಟವನ್ನೇ ಮಾಡಿದರು. ಇವತ್ತು ಅದು ಎದ್ದು ಕಾಣಿಸ್ತಾ ಇದೆ. SIRನ ಅವರು ತಿದ್ದಿ ಮಾಡಿ ವೋಟರ್ಸನ್ನು ಮ್ಯಾನಿಪುಲೇಟ್ ಮಾಡಿದರು ಅನ್ನುವಂಥ ಅಂಶ ಏನಿತ್ತು, ಬಹುಶಃ ಅದು ಕೂಡ ಈ ಫಲಿತಾಂಶಕ್ಕೆ ಕಾರಣ ಅಂಥೇಳಿ ಹೇಳಬೇಕಾಗುತ್ತೆ. ಬೆಂಗಾಲದಲ್ಲಿ ಮೊದಲಿನಿಂದಲೂ ಕೂಡ ಇದರ ಬಗ್ಗೆ ಭಾಳ ಹೋರಾಟಗಳು ನಡೆಯಿತು. SIRನ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಭಾಳ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಎಲೆಕ್ಷನ್ ಕಮಿಷನ್ನವರು ಅವರು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂಥೇಳಿ ಶ್ರೀಮತಿ ಮಮತಾ ಬ್ಯಾನರ್ಜಿ ಅವರು ಹೋರಾಟವನ್ನೇ ಮಾಡಿದರು. ಇವತ್ತು ಅದು ಎದ್ದು ಕಾಣಿಸ್ತಾ ಇದೆ. SIRನ ಅವರು ತಿದ್ದಿ ಮಾಡಿ ವೋಟರ್ಸನ್ನು ಮ್ಯಾನಿಪುಲೇಟ್ ಮಾಡಿದರು ಅನ್ನುವಂಥ ಅಂಶ ಏನಿತ್ತು, ಬಹುಶಃ ಅದು ಕೂಡ ಈ ಫಲಿತಾಂಶಕ್ಕೆ ಕಾರಣ ಅಂಥೇಳಿ ಹೇಳಬೇಕಾಗುತ್ತೆ.